ಮೊನ್ನೆ ಒಂದು ಕಡೆ ಹೋಗಿದ್ದೆ, ಹೆಣ್ಣು ಮಕ್ಕಳೇ ಸ್ಟ್ರಾಂಗು ಗುರು, ಸ್ಟ್ರಾಂಗು ಗುರು, ಸ್ಟ್ರಾಂಗು ಗುರು ನೋಡಿ ಎಲ್ಲ ಹೇಳ್ತಾ ಇದ್ರು. ಒಬ್ಬ ಕುಡಿದ್ಬಿಟ್ಟು ಸೈಡಲ್ಲಿ ರಾಂಗು ಗುರು ಅಂತ. ಏಯ್ ಯಾಕ್ಲಾ ಅಂದೆ. 3 ಜನ ಕೈ ಕೊಟ್ಬಿಟ್ಟವ್ರೆ, ನಿಮ್ಗೇನು ಅಂದ. ನನ್ನ ಕಷ್ಟ ನಿಮ್ಗೇನು ಗೊತ್ತಾಯ್ತದೆ ಅಂದ. ಕೈ ಕೊಟ್ಟಿರಲ್ಲಪ್ಪ, ನೀನು ಏನೋ ಮಾಡಿರ್ತೀಯ ತರಲೆ. ಒಬ್ಬೊಬ್ರು ಆ ಕಾಲದಲ್ಲಿ ಒಬ್ಬರಿಗೆ ಒಂದೇ ಹೀರೋ ಒಂದೇ ಹೀರೋಯಿನ್ನು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಒಂದು ಹೀರೋಯಿನ್ ಹೋಗ್ತಾ ಇದ್ರೆ, ಒಂದು ಹುಡುಗ ಅಂದರೆ ನಮ್ಮ ಹೀರೋ ಹೋಗ್ತಾ ಇದ್ರು. ಒಬ್ರಿಗೊಬ್ಬರೇ ಕೊನೆ ತನಕ ಆಗನ್ ಲವ್. ನಮ್ಮದು ನಿಮ್ದೆಲ್ಲ ಆ ಟೈಪ್ ಇತ್ತು ಆವಾಗ. ಇವಾಗ ಹಂಗಿಲ್ಲ. ಒಂದು 4-5 ಹೆಸರು ಕರೀರಿ, ಸಿಕ್ಕಿದ್ರೊಬ್ಬ ಸಿಕ್ಕಲಿ ಅಂತ. ಅದಕ್ಕೊಂದು ಹಾಡು ಯಾವುದು, ಜಲ 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 ಜಲಜಾಕ್ಷಿ ಮಿಣ 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 ಮೀನಾಕ್ಷಿ ಪಟ 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 ಪಂಚರ ಬಾರೇ, ಯಾರಾದ್ರೂ ಒಬ್ರು ಬಾರೇ ಅಂತ ಅರ್ಜೆಂಟು. ಹಾಗೆ ನಾನು ಹೇಳಿದೆ, ನೀನೇನೋ ಮಾಡಿರ್ತೀಯಪ್ಪ, ಹಂಗೆಲ್ಲ ಇರಲ್ಲ ಹೆಣ್ಮಕ್ಳು. ಅವ್ನು ವಾದ ಮಾಡೋಕೆ ನಂಗೆ ಅವು ಕೈ ಕೊಟ್ಲು ಇವು ಕೈ ಕೊಟ್ಲು ಅಂತ. ಇಲ್ಲ, ನಾವು ನೀವೆಲ್ಲ ಇರಬೇಕು ಅಂದರೆ ಒಂದು ತಾಯಿ ಹೊಟ್ಟೆ ಒಳಗಡೆ 9 ತಿಂಗಳು ನಮಗೆ ಜಾಗ ಕೊಟ್ಟು ಈ ಜನ್ಮಕ್ಕೆ ಈ ಭೂಮಿಗೆ ಬರೋಂಗೆ ಮಾಡಿರೋದೇ ದೊಡ್ಡ ಅದಕ್ಕೆ ನಾವು ಋಣ ತೀರ್ಸೋಕ್ಕಾಗಲ್ಲ. ಅದೇ ದೊಡ್ಡ ತ್ಯಾಗ ತಾಯಿದು. ಅಂಥ ಹೆಣ್ಮಕ್ಳಿಗೆ ನಾವು ಗೌರವಿಸ್ಬೇಕು ಅಂತ ಹೇಳ್ಬಿಟ್ಟೆ. ಇದನ್ನು ಕೇಳ್ಕೊಂಡು ಒಂದು ಫೋನ್ ಬಂತು ನನಗೆ. ಹಲೋ ಗೋಪಿ ಅವರ, ಪಕ್ಕದಲ್ಲಿ ನನ್ನ ಹೆಂಡ್ತಿ ಅವಳೆ. ಈ ಮದುವೆ ಆಗಿರೋ ಗಂಡಸರು ಹೆಂಡ್ತಿ ಪಕ್ಕದಲ್ಲಿದ್ದಾಗ ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡ್ರಿ, ಎಲ್ಲ ಥರದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಾನು ತಿಂಡಿ ತಿಂತ ಇಂದಲ್ಲ ಸುಮ್ಮನೆ ಸ್ಪೀಕರ್ ಆನ್ ಮಾಡಿಬಿಟ್ಟೆ. ಅಲ್ಲಿಂದ ಒಂದು ಹೆಣ್ಣಿನ ಧ್ವನಿ, ಹಲೋ ಗೋಪಿ ಅವರೇ. ನಾನೆಲ್ಲ ನೆನ್ಕೊಂಡೆ, ಸದ್ಯ ಯಾವುದು ಹಳೇಕೆ ಸೋಪನ್ ಆಗಬಾರ್ದಪ್ಪ ಅಂತ. ಕಾಲೇಜ್ಗಳು ಓದಿರೋರು ಯಾರೋ ಒಬ್ರು ಏನೋ ಹಂಗೆ ಹಿಂಗೆ ಅಂದ್ಬಿಟ್ರೆ ಕಷ್ಟ. ನನ್ನ ಹೆಂಡ್ತಿ ಬೇರೆ ಮಾತಾಡಿ ಅಂತವಳೆ. ಹೇಳಿ ಮೇಡಮ್ ಅಂದೆ. ಗೋಪಿ ಅವರೇ, ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ಮು ನಿಮ್ಮನ್ನೇ ಬುಕ್ ಮಾಡೋಕೆ ಹೇಳವ್ರಿ ಅಂದರು. ನನ್ನ ಹೆಂಡ್ತಿ ಹಿಂಗೆ ನೋಡಿದ್ಲು, ದಿನ ಯಾವ ಡ್ಯೂಟಿಗೆ ಹೋಗ್ತಾ ಇದೆಯಾ ನನ್ನ ಮಗನೇ ನಂಗಿತ್ತು ಡ್ಯೂಟಿ. ನಾನು ಅದೇನು ಹೇಳಮ್ಮ ಕರೆಕ್ಟಾಗಿ ಅಂದೆ. ಅದೇ ಸರ್, ದೇವೇಗೌಡರು ಸಿದ್ದರಾಮಯ್ಯ ಥರ ಮಾತಾಡ್ತಿರಲ್ಲ ವಯಸ್ಸು ಅಂದ. ಅಯ್ಯೋ ನೀನು ಬಾಯಿಗೆ ಇಟ್ಟಾಕದು ವಾಯ್ಸಲ್ಲಮ್ಮ, ವಾಯ್ಸು ಏನಿವಾಗ ಅಂದೆ. ಅಯ್ಯೋ ನಮ್ಮ ಮೇಡಮ್ ನಿಮಗೆ ಬುಕ್ ಮಾಡೋಕೆ ಹೇಳೋರೆ ಸರ್, ಕಾರ್ಯಕ್ರಮನ ಬನ್ನಿ ಸರ್ ಅಂದರು. ಯಾಕಂದ್ರೆ ಇತ್ತೀಚೆಗೆ ಡ್ಯಾನ್ಸ್ ಕರ್ನಾಟಕದಲ್ಲಿ ಹೊಟ್ಟೆಗಿಟ್ಟೆ ಬಿಟ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರಿ, ಅದಕ್ಕೆ ಖುಷಿ ಆಗ್ಬಿಟ್ಟವ್ರೆ. ಹೆಣ್ಮಕ್ಳ ಬಗ್ಗೆ 4 ಚೆನ್ನಾಗಿ ಮಾತಾಡ್ತೀರಾ ಬನ್ನಿ ಅಂದರು. ನಾನು ಅವ್ರು ಕೇಳಿದೆ, ಏನು ಮೇಡಮ್ ಅಂದೆ. ಮಹಿಳಾ ದಿನಾಚರಣೆ ಇದೆ ಬನ್ನಿ ಸರ್ ಅಂದರು. ದೊಡ್ಡವ್ರು ಕರೆಸಿ ನಮ್ಮನ್ನ ಯಾಕೆ ಅಂದೆ. ಎಲ್ಲ ಗೆಸ್ಟಾಗಿ ಬಂದವ್ರೆ, ಬನ್ನಿ ಸರ್ ನೀವು ಗೆಸ್ಟು. ಮಹಿಳಾ ದಿನಾಚರಣೆ ಅಷ್ಟೇ, ಗೆಸ್ಟ್ಗಳು ಚೇಂಜು, ಮೇಲು ಫೀಮೇಲ್ ಇರ್ತಾರೆ ಅಂದು. ನಾನು ಹೋದೆ ಅವತ್ತು. ಮುಂದ್ಗಡೆ ಹೆಣ್ಣು ಮಕ್ಕಳು ಪಾಪ ಎಲ್ಲ ಹೂಗುಚ್ಚ ಕೊಟ್ಟು ಸ್ವಾಗತ ಮಾಡಿದ್ರು, ಖುಷಿ ಆಯಿತು. ಒಳಗಡೆ ಹೋದೆ, ಒಂದು ದೊಡ್ಡದು ಹೆಣ್ಮಕ್ಳು ಪೋಸ್ಟರ್ ಹಾಕಿತ್ತು. ಕೆಳಗಡೆ ನೋಡಿದ್ರೆ ಸೂಚನೆ ಅಂತ ಬರ್ದೈತೆ. ಏನು ಬರ್ದೈತೆ ಇಲ್ಲಿ, ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ. ಇನ್ನು ನಾನು ಒಳಗಡೆ ಹೋಗೋದಾ ಬೇಡವಾ? ನಾನು ಬರಲ್ಲ ಮೇಡಮ್, ನೋಡಿ ಹೆಂಗೆ ಹಾಕಿದ್ದೀರಾ ಅಂದೆ. ಅಯ್ಯೋ ಸರ್, ಅದು ಪುಂಡ ಪಕ್ರಿ ಬರ್ತಾರೆ ಅಂತ, ನೀವು ಬನ್ನಿ ಸರ್ ಅಂದರು. ನಾನು ಒಳಗಡೆ ಹೋದೆ, ಸ್ಟೇಜ್ ಮೇಲೆ ಬರ್ತೀನಿ. ಆಡಿಟೋರಿಯಂ ಪೂರ್ತಿ ಅದನ್ನೇ. ಇದೊಂದು ಲೈನಾರು ಯಾಕೆ ಕೇಳಿದೆ ಅಂದರೆ, ಅವತ್ತೆಲ್ಲ ಲೇಡೀಸ್, ಸ್ಟೇಜ್ ಮೇಲೂ ಲೇಡೀಸ್. ಈ ಕ್ಯಾಮ್ರಾದವರು ಮೆನ್ನಿಲ್ಲ, ಅವತ್ತು ಲೇಡೀಸ್ ಎಲ್ಲ ವುಮೆನ್ನು, ಕ್ಯಾಮ್ರಾ ವುಮೆನ್ನು. ನನಗೆ ಒಂದು ಮಧ್ಯೆ ಕುರ್ಚಿ ಕೊಟ್ಟರು, ಹಿಂಗೆ ನೋಡ್ತೀನಿ ಲೇಡೀಸ್, ಹಿಂಗೆ ನೋಡ್ತೀನಿ ಲೇಡೀಸ್, ಮುಂದೆನು ಲೇಡೀಸ್. ಫೋನ್ ತೆಗೆದು ವಿಡಿಯೋ ಕಾಲ್ ಮಾಡಿದೆ ನನ್ನ ಹೆಂಡ್ತಿಗೆ. ನೋಡಿ ಎಷ್ಟು ಜನ ಹೆಣ್ಮಕ್ಳಿದ್ದಾರೆ ಪಕ್ಕದಲ್ಲಿ, ನೋಡು ಹೊಟ್ಟೆ ಹುರ್ಕೊಂಡು ಸಾಯಿ ಅಂತ ಕಟ್ ಮಾಡಿಬಿಟ್ರು. ಮನೆಗೆ ಹೋದಾಗ ಇದ್ದೇ ಇರುತ್ತೆ, ತಲೆ ಕೆಡಿಸ್ಕೋಬಾರ್ದು. ಅಲ್ಲಿ ನಿರೂಪಕಿ ಪಾಪ ಈ ಸೈಡಲ್ಲಿ ಇದೇ ಥರ ಪೋಡಿಯಂ ಇತ್ತು. ಮಿಮಿಕ್ರಿ ಗೋಪಿಯವ್ರ ಕಾರ್ಯಕ್ರಮ ಅಂದರು. ಎದ್ದೇಳಿದೆ, ಕೂತ್ಕೊಳ್ಳಿ ಸರ್. ಯಾಕೆ ಮೇಡಮ್? ಅಲ್ಲ ಅಧ್ಯಕ್ಷನಿ ಮೇಡಮ್ ಆದಮೇಲೆ, ಇಲ್ಲ ಅಂದ್ರೆ ಜನ ಹೋಗ್ಬಿಡ್ತಾರೆ ಅಂದರು. ಓಕೆ ಅಂದೆ. ಅಲ್ಲಿ ನಿಂತ್ಕೊಂಡ್ರು ಓಕೆ ಅಂದೆ. ಅಲ್ಲಿ ನಿಂತ್ಕೊಂಡ್ರು ಅಧ್ಯಕ್ಷನಿ ಮೇಡಮ್ಮು. ಎಲ್ಲ ಜೋಶಾಗಿ ಭಾಷಣ ಮಾಡಿ, ಮೇಡಮ್ ಹೆಣ್ಮಕ್ಳ ಬಗ್ಗೆ ನನ್ನ ಗಂಡ ಕೈ ಮುರಿದು ಬಿಟ್ಟವನೇ ಇವತ್ತು ಅಂತವ್ರೆ. ಅವರೇ ಮಾಡ್ತೀನಿ ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಶುರು ಮಾಡಿದ್ರು ಭಾಷಣ. ಹೆಂಗಿತ್ತು? ಅಲ್ಲಿ ನಿಂತವ್ರೆ ಅಧ್ಯಕ್ಷನಿ ಮೇಡಮ್, ಎಲ್ಲ ಕೂತಿದ್ದೀವಿ ಮಧ್ಯೆ ನಾನು ಇಲ್ಲಿ. ಅಲ್ಲಿ ನಿಂತ್ಕೊಂಡು ಭಾಷಣ ಶುರು ಮಾಡಿದ್ರು. ಈ ಹಾಳಾದ ಗಂಡಸರಿದಾರಲ್ಲ ಅಂದರು. ಅಲ್ಲಿ ನಿಂತ್ಕೊಂಡು ಕೈ ಹಿಂಗಂದ್ರೆ ಈ ಸಾಲಿನಲ್ಲಿ ಇರೋದು ನಾನು ಒಬ್ಬನೇ. ಅವ್ರು ಈ ಕಡೆಗಾದರೂ ಅನ್ಬಾರ್ದಾಗಿತ್ತ, ಗೋಡೆ ಇತ್ತು. ಈ ಹಾಳಾದ ಗಂಡಸರಿದಾರಲ್ಲ ಅಂತ ಅವ್ರು ಕೈ ಆ್ಯಕ್ಷನ್ ಪಾಪ ಹಿಂಗೆ ಅಂದರು. ಅದು ನನ್ನ ಕಡೆಗೆ ತಿರ್ಕೊಂತು. ಸದ್ಯ ಒಂದ್ಸರ ಆಯ್ತಲ್ಲ ಅಂದರೆ ಪದೇ ಪದೇ ನನಗೆ ಬತ್ತೈತೆ. ಅದು ಮ್ಯಾಗ್ನೆಟ್ ಥರ. ನೋಡೋಕೆ ಈ ಗಂಡಸರು ಎಮ್ಮೆ ಇದ್ದಂಗೆ ಅವರೇ, ಕೋಣ ಇದ್ದಂಗೆ ಅವರೇ, ಮುಳ್ಳಂದಿ ಇದ್ದಂಗೆ ಅವರೇ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆಗೆ ಬೇರೆ ಕೊಡಬೇಕು, ನಾಯಿ ಮುಂಡೆ ಮಕ್ಕಳಿಗೆ ಅಂದ್ಬಿಟ್ಟು. ಅದು ನನಗೆ ತಿವ್ದಂಗೆ ಆಯ್ತು. ಅದು ನಾನು ವರದಕ್ಷಿಣೆ ತಗೊಂಡಿಲ್ಲ. ಪಕ್ಕದಲ್ಲಿ ಅಜ್ಜಿ ಕೂತಿತ್ತು. ಅಜ್ಜಿ ಅಂದೆ, ಏನಪ್ಪ ಅಂತ. ನನ್ನ ಮದುವೆಯಲ್ಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಜ್ಜಿ ಅಂದೆ. ಅಜ್ಜಿ ಏನನ್ಬೇಕು, ನೀನು ಮೂತಿಗೆ ಹೆಣ್ಣು ಕೊಟ್ಟಿರೋದೆ ಕೂತ್ಕೊಳ್ಳೋ ಸುಮ್ಮನೆ ಅಂತ. ಅದೇ ಪರವಾಗಿಲ್ಲ, ಕರೆಂಟು ಇಲ್ಲಿ ಶಾರ್ಟ್ ಸರ್ಕ್ಯೂಟು. ಅಯ್ಯೋ ಶಿವನೇ. ಅಲ್ಲಿ ಶುರು ಮಾಡ್ಕೊಂಡ್ರೆ ನೋಡಿ, ಇಂಥವ್ರು ಕುಡ್ಕೊಂಬಂದು ನಮ್ಮ ಹೆಣ್ಮಕ್ಳಿಗೆ ದೌರ್ಜನ್ಯ ಮಾಡ್ತಾರೆ. ಇವ್ರಿಗೆ ಇಟ್ಟು ಜಡಿಯೋ ದೊಣ್ಣೆಯಲ್ಲಿ ಬಡಿಬೇಕು, ಚಪಾತಿ ಲಟ್ಟಿಸ್ಬೇಕು, ನೇತಾಕಬೇಕು, ಬೆಡೆದಾಕಬೇಕು ಅಂತ.
ನನಗೆ ಯಾಕೋ ಸರಿ ಹೊಂದಲ್ಲ ಅಂತ ಆ್ಯಂಕರ್ ಮೇಡಮ್ ನೋಡ್ಬಿಟ್ಟು ನಾನು ಹೋಗ್ತೀನಿ ಅಂದೆ. ಅವ್ರು 1 ನಿಮಿಷ ಇರಿ ಅಂದ್ಬಿಟ್ಟು ಅವ್ರು ಹೋಗಿ ಮೇಡಮ್ ಅಂದರು, ಏನ್ರಿ ಮಿಮಿಕ್ರಿ ಗೋಪಿಯವ್ರು ಬಂದವ್ರೆ, ಸ್ವಲ್ಪ ಗಂಡಸರ ಬಗ್ಗೆ ರುಬ್ಬೋದನ್ನು ನಿಲ್ಲಿಸಿ ಮಧ್ಯಾಹ್ನ ಸೆಷನಲ್ಲಿ ರುಬ್ಬೋಣ, ಈಗ 2 ಮಾತಾಡಿ ಅವ್ರಿಗೆ ಮೈಕ್ ಕೊಟ್ಬಿಡಿ ಕಾಮಿಡಿ ಮಾಡಲಿ ಅಂದರು. ಮೇಡಮ್ ಏನು ಹೇಳಬೇಕು ಅದಕ್ಕೆ, ಓ ಗೋಪಿಯವರೇ, ಅಯ್ಯೋ ನಮ್ಮ ಮಹಿಳಾ ದಿನಾಚರಣೆಗೆ ನೀವು ಗೆಸ್ಟಾಗಿ ಬಂದಿದ್ದೀರಲ್ವೇನಪ್ಪ, ಹಾಳಾದ್ದು ನನಗೆ ಮರ್ತೋಗಿತ್ತು,